ಈ ಈ ರಾಗಿ ಉಣ್ಣೋನಿಗೆ ಅಷ್ಟಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ರಾಗಿಯನ್ನುಂಡವನು ನಿರೋಗಿ ಅಂತ ಅದಕ್ಕೆ ಹೇಳಿದ್ದಾರೆ. ದಯವಿಟ್ಟು ಬಹಳ ಜನ ಯಾರು ಮೀಡಿಯಾದಲ್ಲಿ ರಾಗಿ ಬಗ್ಗೆ ಮಾತಾಡಲ್ಲ. ನಾನು ಒಬ್ಬ ರೈತನ ಮಗನಾಗಿ 10ನೇ ಕ್ಲಾಸ್ವರೆಗೂ ಹೊಲ ಉತ್ತಿರೋನು, ನಾನು ರಾಗಿನ ಕೂರಿಗೆ ಹೊಡೆದಿರೋನು, ರಾಗಿ ತೆನೆನ ಕಟ್ ಮಾಡಿಕೊಂಡು ಅಲ್ಲೇ ಹೊಸಕಿ ಬೆಲ್ಲ ಹಾಕಿ ತಿಂದಿರೋನು. ಅದಕ್ಕೆ ನನ್ನ ಅನುಭವನೂ ಭಾಳ ಇಂಪಾರ್ಟೆಂಟು. ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಯಾಕಂದರೆ ಐ ಆಮ್ ಎ ಕ್ವಾಲಿಫೈಡ್ ಡಾಕ್ಟರ್. ನಾನೊಬ್ಬ ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿ. ಯಾಕಂದರೆ ಅನೇಕ ಜನಗಳಿಗೆ ತಪ್ಪು ತಿಳುವಳಿಕೆ ಇದೆ ರಾಗಿ ಬಗ್ಗೆ. ಅದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತಾರೆ. ಇವತ್ತು ಅಲ್ಲಿ ಎಕ್ಸಿಬಿಷನ್ ಬೇರೆ ಇಟ್ಟಿದ್ರು ಹುಡುಗರು, ಏನೆಲ್ಲ ಮಾಡ್ಬೋದು ರಾಗಿ ಇಲ್ಲ. ನನಗೆ ಬರ್ತಿದ್ದು ಬರೀ ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಅಂಬಲಿ. ಬಟ್ ಇಂತೆಲ್ಲ ಐಟಮ್ಸು, ವೆರೈಟೀಸು, ಸ್ವೀಟ್ಸು, ಬಿಸ್ಕೆಟು ಮಾಡಿಟ್ಟು ಅಂದರೆ ನೋಡಿದ್ದೇ ಖುಷಿ ಆಯಿತು. ಸೊ ನಿಮಗೆ ಆಶ್ಚರ್ಯ ಆಗುತ್ತೆ. ನಾನೊಬ್ಬ ಸರ್ಜನ್ನು, ನನ್ನ ಹತ್ರ ಹಳ್ಳಿಯಿಂದ ಒಬ್ಬ ಬರ್ತಾನೆ. ತಪ್ಪು ತಿಳುವಳಿಕೆಗಳು ಹೆಂಗಿರ್ತವೆ ಅನ್ನೋದಕ್ಕೆ, ಅಯ್ಯೋ ಡಾಕ್ಟ್ರೇ 3 ತಿಂಗಳಿಂದ ಮುದ್ದೆನೇ ಉಂಡಿಲ್ಲ, ನನಗೆ ಮೋಷನ ಬ್ಲಡ್ ಹೋಗುತ್ತೆ, ನನಗೆ ಮಳೆ ಕಾಯಿಲೆ ಆಗ್ಬಿಟ್ಟದೆ ಅಂತ. ನಿಮ್ಗೆ ಹೇಳ್ತೀನಿ, ಮಳೆ ಕಾಯಿಲೆಗೂ ಮುದ್ದೆಗೂ ಯಾವುದು, ಮುದ್ದೆ ಅಂದ ತಕ್ಷಣ ರಾಗಿ ಮುದ್ದೆ ನಾನು ಹೇಳ್ತಿರೋದು, ಯಾವ ಸಂಬಂಧವೂ ಇಲ್ಲ. ಕೋಳಿ ತಿಂದೆ ಎಕ್ಸೆಸ್ ಆಫ್ ಹೀಟ್ ಆಗ್ಬಿಡ್ತು ಡಾಕ್ಟ್ರೆ, ನನಗೆ ರಕ್ತ ಬರಕ್ಕೆ ಶುರು ಆಯಿತು. ದಯವಿಟ್ಟು ನಿಮ್ಮ ಕುಂಡಿನ ಗದ್ದೆ ಬೈಲು ಅನ್ಕೋಬೇಡಿ, ಎಲ್ಲೋ ಹೀಟಾಗಿ ಬಿರುಕ್ಬಿಟ್ಕೊಳ್ಳೋಕ್ಕೆ. ಕೋಳಿಗೂ ನಿಮ್ಮ ಪೈಲ್ಸ್ಗೂ ಸಂಬಂಧ ಇಲ್ಲ. ನಾನು ಸ್ಪೆಷಲಿಸ್ಟ್ ಇದ್ದೀನಿ ಮಾತಾಡ್ತಿರೋದಕ್ಕೆ, ಅದಕ್ಕೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಕೋಳಿಯಲ್ಲಿ ಫೈಬರ್ ಇರಲ್ಲ. ಸ್ಕಿನ್ ಔಟ್ ಕೋಳಿ ತಂದು ತಿಂತೀರಿ ನೀವು, ಫೈಬರ್ ಇರಲ್ಲ. ಫೈಬರ್ ಅಂದರೆ ರಾಗಿಯಲ್ಲಿ 7.3 ಗ್ರಾಮ್ ಫೈಬರ್ ಇರುತ್ತೆ. ನೀವು ರಿವರ್ಸ್ ತಿಳ್ಕೊತೀರಿ. ಈ ಫೈಬರ್ ಅಂದರೆ ಏನಂದರೆ, ಯಾವ ಆಹಾರದಲ್ಲಿ ಫೈಬರ್ ಜಾಸ್ತಿ ಇರುತ್ತಲ್ಲ ಅವಾಗ ಈಸಿಲಿ ಮೋಷನ್ ಆಗುತ್ತೆ, ನಿಮಗೆ ಪೈಲ್ಸ್ ಬರಲ್ಲ. ಪೈಲ್ಸ್ ಬರಲಿಕ್ಕೆ ಮೈನ್ ಕಾರಣ ತಿಣುಕುವುದು, ಸ್ಟ್ರೈನಿಂಗ್ ಅಂತೀವಿ ನಾವು. ಯಾರು ತಿಣುಕ್ತಾರಲ್ಲ ಅವ್ರಿಗೆ ಬರುತ್ತೆ. ತಿಣುಕೋರು ಭಾಳ ಜನ ಅನ್ಕೋತಾರೆ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನ ಮೋಷನ್. ತಪ್ಪು ನೀವು ತಿಳ್ಕೊಂಡಿರೋದು. ಎಲ್ಲ ಡೈಜೆಷನ್, ಇವಾಗ ಅನ್ನ ತಿಂದರೆ ನೀವು ಎಲ್ಲ ಕರಗೋಗುತ್ತೆ, ಈಚೆಗೆ ಬರೋಕ್ಕೆ ಏನೂ ಇರಲ್ಲ. ಆದರೆ ದಪ್ಪಕ್ಕಿ ಅನ್ನ, ಮುದ್ದೆ ತಿಂದರೆ ಫೈಬರ್ ಇರುತ್ತಲ್ಲ ಅದು ನಿಮಗೆ ಮೋಷನ್ಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ಪೈಲ್ಸ್ ಇರೋರು ಕೋಳಿ ತಿನ್ನೋದನ್ನು ನಿಮ್ಮ ಪಾಡಿ ತಿನ್ಕೊಳ್ಳಿ, ಜೊತೆಗೆ ಸಲಾಡ್ಸ್ ತಿನ್ನಿ, ಸೌತೆಕಾಯಿ. ದಯವಿಟ್ಟು ಮುದ್ದೆ ತಿನ್ನೋದನ್ನು ಬಿಡಬೇಡಿ. ಅದನ್ನು ಹೇಳಲಿಕ್ಕೆ ನಾನು ಹೊರಟಿದ್ದೀನಿ. ಮುದ್ದೆಯಲ್ಲಿ ಏನು ಇರುತ್ತೆ ಅಂದರೆ ಶಕ್ತಿ. ಯಾಕೆ ಗೊತ್ತಾ, ರೈತ ಯಾಕೆ ಮುದ್ದೆ ಉಂಡ್ಬಿಟ್ಟು ಹೊಲ ಉಳಕ್ಕೆ ಹೋಗ್ತಾನೆ ಅಂದರೆ, ಮುದ್ದೆ ಉಂಡ್ರೆ ಬೇಗ ಹಸಿವೆ ಆಗಲ್ಲ. ಅವನು ಬಿಟ್ಕೊಂಬರೋದು 12:30ವರೆಗೂ. ಅಲ್ಲಿವರೆಗೂ ಇರಬೇಕಂದ್ರೆ ಮುದ್ದೆ. ಕ್ಯಾಲ್ಸಿಯಂ ರೀ 344 ಮಿಲಿಗ್ರಾಮ್. ಮೂಳೆ, ನಿಮ್ಮ ಮಕ್ಕಳ ಮೂಳೆ ಎಲ್ಲಿವರೆಗೂ ಬೆಳೆಯುತ್ತೆ? 206 ಮೂಳೆಗಳಿದ್ದಾವೆ ನಿಮ್ಮ ಮಕ್ಕಳ ದೇಹದಲ್ಲಿ. 21 ವರ್ಷದವರೆಗೂ ನಿಮ್ಮ ಮಗ, 18 ವರ್ಷದವರೆಗೂ ನಿಮ್ಮ ಮಗಳು ಬೆಳೀತಾರೆ. ಅದಾದ್ಮೇಲೆ ಬೆಳೆಯಲ್ಲ. ಅಲ್ಲಿವರೆಗೂ ಬೋನಿ ತಾಕತ್ ಬೇಕು ಅಂದರೆ ರಾಗಿ ಮುದ್ದೆ ಬೇಕು. ಯಾಕಂದರೆ ಕ್ಯಾಲ್ಸಿಯಂ ಮ್ಯಾಕ್ಸಿಮಮ್ ಇರೋದು ರಾಗಿ ಮುದ್ದೆಯಲ್ಲಿ. ಐರನ್ ಇರುತ್ತೆ ರೀ. ಎಷ್ಟೋ ಸಾರಿ ನಾನು ಹೇಳ್ತೀನಿ, ನಿಮ್ಮ ಮಗುವಿಗೆ ಅನೇಮಿಯಾ ಆಗಬಾರ್ದು ಅಂದರೆ, ರಕ್ತ ಕಣಗಳು ಚೆನ್ನಾಗಿರ್ಬೇಕು ಅಂದರೆ ಮುದ್ದೆ ತಿನ್ನಿ. ದಯವಿಟ್ಟು ಇವತ್ತಿನಿಂದ ಇದನ್ನು ನೋಡಿದ ಮೇಲೆ ನೀವು ರಾಗಿನ ಕೈ ಮುಗಿದು ತಿನ್ನಿ, ಖುಷಿಯಿಂದ ತಿನ್ನಿ. ಕೆಲವರಿಗೆ ತಪ್ಪು ಕಲ್ಪನೆ ಇದೆ, ಹೆಣ್ಮಕ್ಳು ರಾಗಿ ಮುದ್ದೆ ಯಾಕೆ ತಿನ್ನಲ್ಲ ಅಂದರೆ ಕಪ್ಪಗಾಗ್ಬಿಡ್ತೀನಿ ಅಂತ. ಇಲ್ಲ, ನಿಮ್ಮ ಬಣ್ಣ ನಿಮ್ಮ ಒರಿಜಿನಲ್ ನಿಮ್ಮ ತಾಯಿ ಗರ್ಭದಿಂದನೇ ಡಿಸೈಡ್ ಆಗಿ ಬಂದಿರುತ್ತೆ. ನೀವು ರಾಗಿ ಮುದ್ದೆ ತಿನ್ನೋದ್ರಿಂದ ಕಪ್ಪಗಾಗಲ್ಲ. ನೀವೆಲ್ಲ ಫೇರ್ ಆ್ಯಂಡ್ ಲವ್ಲಿ ಹಚ್ಚೋದ್ರಿಂದ ಬೆಳ್ಳಗಾಗಲ್ಲ. ಇವೆರಡು ಚೆನ್ನಾಗಿ ತಿಳ್ಕೊಂಬಿಡಿ. ಕೊಬ್ಬಿನ ಅಂಶ ರಾಗಿಯಲ್ಲಿ ಮಿನಿಮಮ್ 1.3. ನಿಮಗೆ ಕೊಲೆಸ್ಟ್ರಾಲ್ ಬರಲ್ಲ, ನಿಮಗೆ ಹೊಟ್ಟೆ ಬರಲ್ಲ. ರಾಗಿ ಮುದ್ದೆಯನ್ನು ತಿನ್ನಿ. ಇವತ್ತು ರಾಗಿ ಮುದ್ದೆ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ಸ್ಟೇಪಲ್ ಡಯಟ್ ಅಂತೀವಿ ನಾವು. ಯಾಕಂದರೆ ನೋಡಿ, ಭಾರತ ದೇಶ, ಅದರೊಳಗಾಗಿ ಸೌತ್ ಇಂಡಿಯಾ, ಅದರೊಳಗಾಗಿ ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ, ಕೆಲವು ಕಡೆ ಎಲ್ಲ ರಾಗಿ ಮುದ್ದೆ ಸ್ಟೇಪಲ್ ಡಯಟ್. ನಾವು ದಿನನಿತ್ಯ ರಾಗಿ ಇಲ್ದಿರ ನಾವು ಬದುಕದೇ ಇಲ್ಲ. ಅದಕ್ಕೇನೆ ಆ ಮಾತು ರಾಗಿಗೆ ಎಷ್ಟು ಮಹತ್ವ ಇದೆ ಅಂದರೆ, ರಾಗಿಯನ್ನುಂಡವನು ನಿರೋಗಿ.